ಈ ವಿಡಿಯೋದೊಳಗೆ VN ಎಡಿಟರ್ ಅಂತ ಆ್ಯಪ್ ಐತಿ, ನಿಮ್ಗೆಲ್ಲರಿಗೂ ಗೊತ್ತೈತಿ. ಅದು ಯಾವ್ದು ಅಂದ್ರೆ ವಿಡಿಯೋ ಎಡಿಟ್ ಮಾಡೋಂಥ ಆ್ಯಪ್ ಅದ. ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ಈ ವಿಡಿಯೋದಾಗ ತಿಳ್ಕೊಂಬ್ರಿ. ಈ ವಿಡಿಯೋ ನೀವು ಸ್ಕಿಪ್ ಮಾಡಲಾರ್ದೆ ನೋಡೋದಂದ್ರೆ ಪೂರ್ತಿ ಕಂಪ್ಲೀಟಾಗಿ ಬೇಸಿಕ್ ವಿಡಿಯೋ ಎಡಿಟಿಂಗ್ ಕಲಿಬೋದು. ಪ್ರತಿಯೊಂದನ್ನು ಇದ್ರೊಳಗೆ ಎಕ್ಸ್ಪ್ಲೇನ್ ಮಾಡೀನಿ. ವಿಡಿಯೋ ಕೊನೆ ತನಕ ನೋಡ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡಮ್ಮ. ಮೊದಲ VN ಎಡಿಟರ್ ನೀವು ಡೌನ್ಲೋಡ್ ಮಾಡ್ಕೊರಿ. ಇದು ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕಂದ್ರೆ ಪ್ಲೇಸ್ಟೋರ್ ಓಪನ್ ಮಾಡಿರಿ. ಸರ್ಚ್ ಮ್ಯಾಗ ಕ್ಲಿಕ್ ಮಾಡಿ VN ಎಡಿಟರ್ ಅಂತ ಸರ್ಚ್ ಮಾಡಿರಿ. ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿರಿ. ನಾ ಆಲ್ರೆಡಿ ಡೌನ್ಲೋಡ್ ಮಾಡೀನಿ. ಅದಕ್ಕೆ ಇಲ್ಲಿ ಅಪ್ಡೇಟ್ ಮತ್ತು ಅನ್ಇನ್ಸ್ಟಾಲ್ ತೋರಿಸ್ಲಿಕ್ಕತ್ತೈತಿ. ಒಂದ್ಸಲ ನಾನು ಅಪ್ಡೇಟ್ ಮಾಡ್ಕೊಂಡು ಬಿಡ್ತೀನಿ ನಿಮ್ಮ ಸಂಗಟ. ಇದು ಕಂಪ್ಲೀಟಾಗಿ ಫ್ರೀ ಐತಿ, ಯಾವುದೇ ವಾಟರ್ ಮಾರ್ಕ್ ಬರಂಗಿಲ್ಲ. ಈಗ ಓಪನ್ ಮಾಡಿರಿ. ಓಪನ್ ಮಾಡಿದ್ಮೇಲೆ ನೀವು ಫಸ್ಟಿಗೆ ಓಪನ್ ಮಾಡಿದ್ರೆ ಅಂದ್ರೆ ಕೆಲವೊಂದು ಪರ್ಮಿಷನ್ ಕೇಳ್ತೈತಿ, ಅದು ನೀವು ಕೊಡ್ರಿ. ನಾ ಆಲ್ರೆಡಿ ಯೂಸ್ ಮಾಡ್ಲಕತ್ತೀನಿ, ಅದ್ರ ಸಂಬಂಧ ಯಾವುದೋ ಪರ್ಮಿಷನ್ ಕೇಳಲಿಲ್ಲ. ಈ ರೀತಿ ಓಪನ್ ಆಗ್ತೈತಿ. ಓಪನ್ ಆದ್ಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಐತಿ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಐತಿ, ಇದ್ರ ಮ್ಯಾಗ ಕ್ಲಿಕ್ ಮಾಡ್ರಿ. ಈಗ ಇಲ್ಲೇನು ಕೇಳಕತ್ತೈತಿ ಅಂದ್ರೆ VN ಎಡಿಟರ್ ಅನ್ನೋದು ಫ್ರೀ ಐತಿ, ಆದ್ರೆ ಎಲ್ಲಿವರೆಗೂ ನಾವು 100 ಪ್ರಾಜೆಕ್ಟ್ ಓಪನ್ ಮಾಡೋವರೆಗೂ ಫ್ರೀ ಐತಿ. ಈಗ ನಂದು 100 ಒಳಗೆ ಫ್ರೀ ಅದಾವ. ಅದಕ್ಕೆ ಇಲ್ಲಿ ಹೊಸ ಪ್ರಾಜೆಕ್ಟ್ನ ಓಪನ್ ಮಾಡ್ತೀನಿ ನಾ. ಈಗ ಈ ರೀತಿ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ವಿಡಿಯೋ ಬೇಸ್ಡ್ ಮತ್ತು ಮ್ಯೂಸಿಕ್ ಬೇಸ್ಡ್ ಅಂತ ಐತಿ. ವಿಡಿಯೋ ಬೇಸ್ಡ್ ಅಂದ್ರೆ ನಾವು ಜಾಸ್ತಿ ವಿಡಿಯೋದ ಮೇಲೆ ಫೋಕಸ್ ಮಾಡಿ ವಿಡಿಯೋ ಎಡಿಟ್ ಮಾಡ್ಬೇಕಂದ್ರೆ ಅದು ವಿಡಿಯೋ ಬೇಸ್ಡ್ ಅಂತ ಕ್ಲಿಕ್ ಮಾಡ್ಬೇಕು. ಮ್ಯೂಸಿಕ್ ಅಂದ್ರೆ ಬರೀ ಬೀಟ ಮತ್ತು ಅದ್ರೊಳಗೆ ಮ್ಯೂಸಿಕ್ ತಕ್ಕಂಥ ಟ್ರಾನ್ಸಾಕ್ಷನ್ ಎಫೆಕ್ಟ್ಗಳು ಅದೆಲ್ಲ ಆ್ಯಡ್ ಮಾಡ್ಲಿಕ್ಕೆ ಮ್ಯೂಸಿಕ್ ಬೇಸ್ಡ್ ಅಂತೇಳಿ ಸರ್ಚ್ ಮಾಡ್ಬೇಕು. ಇಲ್ಲಿ ವಿಡಿಯೋ ಬೇಸ್ಡ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಆಗೈತಿ. ಅದನ್ನು ಸೆಲೆಕ್ಟ್ ಬಿಡ್ರಿ. ಇಲ್ಲಿ ಸೇವ್ ಅಂತ ಐತಲ್ಲ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಗೆ ಗ್ಯಾಲರಿ ಓಪನ್ ಆಗ್ತೈತಿ. ಇಲ್ಲಿ ನಿಮ್ಗೆ ಯಾವ್ದು ವಿಡಿಯೋ ಎಡಿಟ್ ಮಾಡ್ಬೇಕಂತೇಳಿ ಮಾಡಿರಿ ಅದನ್ನು ಆ್ಯಡ್ ಮಾಡ್ಕೊರಿ. ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ ಅಂತ ಇದೆ, ಅಂದ್ರೆ ಫೋಟೋ ಮತ್ತು ವಿಡಿಯೋ ಎರಡೂ ಇರ್ತಾವ. ಇಲ್ಲಿ ಬರೀ ವಿಡಿಯೋಗಳು. ಇಲ್ಲಿ ಮತ್ತು ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಬರೀ ಫೋಟೋಸ್ ಓಪನ್ ಆಗ್ತಾವ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಬರೀ ವಿಡಿಯೋ ಓಪನ್ ಆಗ್ತೈತಿ. ಮತ್ತು ಇಲ್ಲಿ ಆಲ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ನಮ್ಮ ರೀಸೆಂಟ್ ಏನೇನು ಫೋಟೋ ಇರ್ತಾವಲ್ಲ ಅವೆಲ್ಲ ಇಲ್ಲಿ ಬಂದಿರ್ತೈತಿ. ಮತ್ತು ಇಲ್ಲಿ ಸ್ಟಾಕ್ ಅಂದ್ರೆ VN ಆ್ಯಪ್ ಒಳಗೆ ಕೆಲವೊಂದು ವಿಡಿಯೋಗಳನ್ನ ಕೊಟ್ಟಿರ್ತಾರೆ, ಅವು ಇದ್ರೊಳಗೆ ಇರ್ತಾವ. ಅದೇ ರೀತಿ ಸಬ್ ಟೈಟಲ್ ಅಂದ್ರೆ ನೀವು ಟೈಟಲ್ ಏನಾದರೂ ಬರೀ ನೇಮಿಂದ ಆ್ಯಡ್ ಮಾಡ್ಬೇಕಂತ ಮಾಡಿದ್ರೆ ಅಂದ್ರೆ ಇಲ್ಲಿ ಇದನ್ನು ಆ್ಯಡ್ ಮಾಡ್ಕೋಬಹುದು. ಸದ್ಯಕ್ಕೆ ನಾವು ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ಕೋತೀನಿ, ಅಂದ್ರೆ ವಿಡಿಯೋನ ಇದ್ರೊಳಗೆ ಆ್ಯಡ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿರಿ. ಇಲ್ಲಿ ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಈಗ ಇದ್ರೊಳಗೆ ಇರೋವಂಥ ಟೂಲ್ಸ್ಗಳು ಯಾವ್ಯಾವ ಅಂತೇಳಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲ ಇಲ್ಲಿ ನೋಡ್ರಿ, ನೀವು ಕೆಳಗಡೆ ನೋಡ್ಬೋದು. ಇಲ್ಲಿ ಕೆಳಗಡೆ ಏನಿದೆ ಫಿಲ್ಟರ್ ಅಂತ ಇದೆ, ಅಂದ್ರೆ ನಮ್ಮ ವಿಡಿಯೋ ಕಲರ್ನ ನಾವು ಚೇಂಜ್ ಮಾಡ್ಕೋಬಹುದು. ಈ ರೀತಿ ನೋಡ್ಬೋದು, ಎಫೆಕ್ಟ್ಗಳದಾವ. ಮತ್ತು ಇಲ್ಲಿ ಅಡ್ಜಸ್ಟ್ ಅಂತ ಐತಿ, ಇದ್ರ ಮ್ಯಾಗ ನೀವು ಮ್ಯಾನ್ಯುವಲಿ ಅಂದ್ರೆ ನಿಮ್ಗೆ ಯಾವ್ದು ಇದ್ರೊಳಗೆ ನೀವು ವಿಡಿಯೋ ಎಕ್ಸ್ಪ್ಲೋಸರ ಮತ್ತು ಬ್ರೈಟ್ನೆಸ್ ಸ್ಯಾಚುರೇಷನ್ ಇದನ್ನು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸದ್ಯಕ್ಕೆ ಇದೇನು ನಮ್ಗೆ ಬೇಡ, ನಾವು ಮೊದಲು ಬೇಸಿಕ್ ತಿಳ್ಕೊಂಬ ಆಮೇಲೆ ಇದ್ರ ಬಗ್ಗೆ ನೋಡೋ. ಮತ್ತು ಈಗ ಇದನ್ನು ಕ್ಲೋಸ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಪಾರ್ಟ್ ಏನೈತಿ, ಟ್ರಿಮ್ ಅಂತ ಐತಿ. ಅಂದ್ರೆ ನಾವು ಏನು ವಿಡಿಯೋ ಸೆಲೆಕ್ಟ್ ಮಾಡಿರ್ತೀವಿ ಅದನ್ನು ಕಟ್ ಮಾಡ್ಬೇಕು. ಅಂದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಆ್ಯಡ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತೈತಿ. ಈಗ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವಿಡಿಯೋ ಲೆಂತ್ ಎಷ್ಟು ಇರ್ಬೇಕು ಅಂತೇಳಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. ನಮ್ಗೆ ಇಷ್ಟೇ ಬೇಕಾಗಿತ್ತು ಅಂತೇಳಿ ಇಷ್ಟು ಸೆಲೆಕ್ಟ್ ಮಾಡಿ ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ಇಷ್ಟೇ ವಿಡಿಯೋ ಅದ್ರೊಳಗೆ ಆ್ಯಡ್ ಆಗಿರ್ತೈತಿ. ನನಗೆ ಪೂರ್ತಿ ವಿಡಿಯೋ ಬೇಕಾಗೈತಿ, ಅದಕ್ಕೆ ಇದನ್ನು ನಾನು ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಎಫೆಕ್ಟ್ ಅಂತ ಐತಿ. ಎಫೆಕ್ಟ್ ಅಂದ್ಮ್ಯಾಗ ಬ್ಲರ್ ಎಫೆಕ್ಟ್ ಮತ್ತು ಮೋಷನ್ ಎಫೆಕ್ಟ್, ಜೂಮ್ ಈ ರೀತಿ ಎಫೆಕ್ಟ್ಗಳು ಅದಾವ. ನೀವು ಯಾವ್ದು ಬೇಕಾದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಟೈಮ್ ಲೈನ್ ಐತಲ್ಲ, ಇದು ಯೆಲ್ಲೋ ಕಲರ್, ಇದನ್ನು ಲೆಂತ್ ಇನ್ಕ್ರೀಸ್ ಮಾಡಿದ್ರೆ ವಿಡಿಯೋ ಲೆಂತ್ವರೆಗೂ ಇದು ದಂಡಿವರೆಗೂ ಹೋಗ್ತೈತಿ. ನಿಮ್ಗೆ ಎಷ್ಟು ಬೇಕಷ್ಟು ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ಏನೈತೆ ಅಂದ್ರೆ ಸ್ಪ್ಲಿಟ್ ಅಂತ ಆಪ್ಷನ್ ಐತಿ. ಇದು ಏನು ಮಾಡ್ತದೆ ಅಂದ್ರೆ ನಮ್ಮ ವಿಡಿಯೋನ 2 ಭಾಗ ಒಳಗೆ ಕಟ್ ಮಾಡ್ತೈತಿ. ಈಗ ಇಲ್ಲಿ ನೋಡ್ಬೋದು, ವಿಡಿಯೋ ಸ್ಟಾರ್ಟ್ ಆಗೈತಿ. ಇಲ್ಲಿವರೆಗೂ ನಾ ಮಾತಾಡಿಲ್ಲ, ಮುಂದೆ ಮಾತಾಡೀನಿ. ಇದು ಒಂದ್ಸಲ ಪ್ಲೇ ಮಾಡ್ತೀನಿ ನೋಡ್ರಿ. ಅಂದ್ರೆ ಇಲ್ಲಿವರೆಗೂ ಮ್ಯೂಟ್ ಐತಿ. ಅಂದ್ರೆ ನಾವು ಮ್ಯೂಟ್ ಆದಂತ ಹೆಂಗೆ ಹೇಳ್ತೀವಿ ಅಂದ್ರೆ ಇಲ್ಲಿ ಕೆಳಗಡೆ ಟೈಮ್ ಲೈನ್ ಕೇಳಕತ್ತೈತಿ, ಅದ್ರ ಮ್ಯಾಗ ಇಲ್ಲಿ ಒಂದು ವಾಯ್ಸ್ ವೇವ್ ಬಂದಿರ್ತೈತಿ. ಇಲ್ಲಿವರೆಗೂ ಮ್ಯೂಟ್ ಐತಿ. ಅದಕ್ಕೆ ಇದನ್ನ ಸ್ಪ್ಲಿಟ್ ಅಂತ ಮ್ಯಾಗ ಕ್ಲಿಕ್ ಮಾಡಿದೆ ಅಂದ್ರೆ ವಿಡಿಯೋ ಕಟ್ ಆಗ್ತೈತಿ. ಮತ್ತು ಇದನ್ನು ಸೆಲೆಕ್ಟ್ ಮಾಡಿ ನೀವು ಬ್ಯಾಡ್ ಆಗಿತ್ತಂದ್ರೆ ಡಿಲೀಟ್ ಮಾಡ್ಬೋದು. ಇಲ್ಲಿವರೆಗೂ ಬೇಕು. ಇದು ನೆಕ್ಸ್ಟ್ ಈ ಪಾರ್ಟ್ ಏನೈತಲ್ಲ, ಈ ಪಾರ್ಟ್ ಇದು ನಮ್ಗೆ ಬೇಕಾಗಿಲ್ಲ ಅಂದ್ರೆ ಸ್ಪ್ಲಿಟ್ ಮ್ಯಾಗ ಕ್ಲಿಕ್ ಮಾಡ್ಬೋದು. ಇದ್ರ ಮ್ಯಾಗ ಸೆಲೆಕ್ಟ್ ಮಾಡಿ ಡಿಲೀಟ್ ಮ್ಯಾಗ ಕ್ಲಿಕ್ ಮಾಡ್ಬೋದು. ಸ್ಪ್ಲಿಟ್ ಆಯಿತು. ಸ್ಪ್ಲಿಟ್ ಆದ್ಮ್ಯಾಗ ನೆಕ್ಸ್ಟ್ ಅಂದ್ರೆ ಡಿಲ್ಟ್ ಅದಂತರ ಹೇಳಿ ನಿಮ್ಗೆ ಯಾವ ರೀತಿ ಡಿಲ್ಟ್ ಅನ್ನೋದು ಯೂಸ್ ಮಾಡ್ಬೇಕಂತೇಳಿ. ನೆಕ್ಸ್ಟ್ ಬಂದ್ರೆ ಫ್ಲಿಪ್ ಟ್ರ್ಯಾಕ್ ಅಂತ ಐತಿ. ಅಂದ್ರೆ ಇದು ಫ್ಲಿಪ್ ಟ್ರ್ಯಾಕ್ ಅಂದ್ರೆ ಈಗ ನಮ್ಗೆ ಇದು ಕೆಳಗಿಂದ ಏನೈತಿ, ಇದು ಮೇನ್ ಟ್ರ್ಯಾಕ್ ಅಂದ್ರೆ ಫಸ್ಟ್ ಲೇಯರ್. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ನಮ್ಮ ಲೇಯರ್ ಹೋಗಿ ಸೆಕೆಂಡ್ ಲೇಯರ್ಗೆ ಕನ್ವರ್ಟ್ ಆಗ್ತೈತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಇದು ಕೆಳಗಿನ ವಿಡಿಯೋ ಏನು ಬತ್ತು ಅದು ಮೇಲ್ಗಡೆ ಬತ್ತು. ಇಷ್ಟೇ ಇದ್ರ ಕೆಲಸ. ನೆಕ್ಸ್ಟ್ ಸ್ಪೀಡ್ ಅಂದ್ರೆ ನಿಮ್ಗೆ ಗೊತ್ತೈತಿ, ವಿಡಿಯೋನ ಸ್ಲೋ ಮೋಷನ್ ಮಾಡ್ಬೋದು ಅಥವಾ ಸ್ಪೀಡ್ ಮಾಡ್ಬೋದು.
ಇಲ್ಲಿ ಫಸ್ಟ್ನೇ ಆಪ್ಷನ್ ಏನೈತಿ ಕರ್ವ್ ಐತಿ. ಕರ್ವ್ ಅಂದ್ರೆ ಇದ್ರ ಮ್ಯಾಗ ಕ್ಲಿಕ್ ಮಾಡಿದೆವು ಅಂದ್ರೆ ಈಗ ಒಂದು ವಿಡಿಯೋ ಇದು ಐತೆ ತಿಳ್ಕೊರಿ. ಇದ್ರ ಮ್ಯಾಗ ನೀವು ಮೇಲ್ಗಡೆ ಹೋಯ್ದ್ರೆ ಅದು ಸ್ಪೀಡ್ ಆಗ್ತೈತಿ, ಕೆಳಗಡೆ ಬಂದ್ರೆ ಸ್ಲೋ ಆಗ್ತೈತಿ. ಇದೇ ರೀತಿ ನಿಮ್ಗೆ ಹ್ಯಾಂಗ್ ಬೇಕಾದಂಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಇದು ಕರ್ವ್ ಫ್ಯೂಚರ್. ಈಗ ನೆಕ್ಸ್ಟ್ ಏನೈತಿ ರೆಗ್ಯುಲರ್ ಅಂತ ಐತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ನಿಮ್ಗೆ 5x 2x 1.5x ಇದನ್ನೆಲ್ಲ ನಿಮ್ಗೆ ಗೊತ್ತಿರ್ತೈತಲ್ಲ, ಈ ರೀತಿ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಸ್ಪೀಡಿಂದು. ನಿಮ್ದು ಎಲ್ಲ ಎಡಿಟಿಂಗ್ ಆದ್ಮೇಲೆ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಬೇಕು. ಅದು ನಿಮ್ಗೆ ಆ ವಿಡಿಯೋದೊಳಗೆ ಅಪ್ಲೈ ಆಗ್ಬೇಕಾಗಿತ್ತಂದ್ರೆ ರೈಟ್ ಕ್ಲಿಕ್ ಮಾಡಿರಿ, ಇಲ್ಲಾಂದ್ರೆ ರಾಂಗ್ ಮಾಡಿರಿ. ಇದ್ರ ಮ್ಯಾಗ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ವಾಲ್ಯೂಮ್ ಅಂದ್ರೆ ವಾಲ್ಯೂಮ್ ನಿಮ್ಗೆ ಗೊತ್ತೈತಿ, ಅದು ವಿಡಿಯೋ ಲೇಯರ್ದು ಸೌಂಡ್ನ ಅಡ್ಜಸ್ಟ್ ಮಾಡ್ಕೋದು. ಇಲ್ಲಿ ನೆಕ್ಸ್ಟ್ ಏನೈತಿ ಪೇಡ್ ಇನ್ ಆ್ಯಂಡ್ ಪೇಡ್ ಔಟ್ ಐತಿ. ಇದು ಪೇಡ್ ಇನ್ ಆ್ಯಂಡ್ ಪೇಡ್ ಔಟ್ ಅಂದ್ರೆ ನಮ್ಮ ಆಡಿಯೋ ಏನಿರ್ತೈತಿ ಅದು ಡೈರೆಕ್ಟ್ ಆನ್ ಆಗೋ ಬದಲಿ ಸ್ಲೋ ನಿಂತ ಜಾಸ್ತಿ ಹಾಕೋದು ಬರ್ತೈತಿ. ಈ ರೀತಿ ಇದೇ ಸೇಮ್ ನಮ್ಮ ಪೇಡ್ ಔಟ್ ಅನ್ನೋದು ನಮ್ಮ ಆಡಿಯೋ ಒಮ್ಮೆ ಕಟ್ ಆಗೋ ಬದಲಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡ್ಕೋತ ಪೂರ್ತಿ ಕಡಿಮೆ ಆಗ್ತೈತಿ. ಇದು ಪೇಡ್ ಇನ್ ಆ್ಯಂಡ್ ಪೇಡ್ ಔಟ್ ಆಯಿತು. ಈಗ ನೆಕ್ಸ್ಟ್ ಏನೈತಿ ಕ್ರಾಪ್ ಐತಿ. ಅಂದ್ರೆ ನಮ್ಮ ವಿಡಿಯೋ ನಮ್ಗೆ ಬೇಕಾದ ಸೈಜಿಗೆ ನಾವು ಕಟ್ ಮಾಡ್ಕೋಬೋದು. ಅಂದ್ರೆ ನಮ್ಗೆ ಇಷ್ಟೇ ವಿಡಿಯೋ ಬೇಕಾಗಿತ್ತು ಅಂದರೆ ಇಷ್ಟೇ ವಿಡಿಯೋ ಸೆಲೆಕ್ಟ್ ಮಾಡ್ಕೋಬೋದು. ಇದ್ರೊಳಗೆ ಮತ್ತು ರೇಷಿಯೋ ಕೊಟ್ರೆ ಅದ್ರೊಳಗೆ ನೀವು ಸೆಲೆಕ್ಟ್ ಅದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಆ ರೇಷಿಯೋ ತಕ್ಕಂಗೆ ಇದು ಕಟ್ ಆಗ್ತೈತಿ. ಇಲ್ಲಿ ಮತ್ತು ಫ್ಲಿಪ್ ಐತಿ. ಅಂದ್ರೆ ಮಿರರ್ ಅಂದ್ರೆ ನಿಮ್ಗೆ ಗೊತ್ತೈತಿ, ಅದು ಲೆಫ್ಟ್ ಸೈಡಿಗೆ ರೈಟ್ ಅಂದ್ರೆ ಮಿರರ್ ಒಳಗೆ ಹೆಂಗೆ ಕಾಣ್ತೈತಿ ಹಂಗೆ ಬರ್ತೈತಿ. ಸೇಮ್ ಫ್ಲಿಪ್ ಅಂದ್ರೆ ಅದು ಕೆಳಗಿನ ಮೇಲ್ಗಡೆ ಕಾಣ್ತೈತಿ, ಮೇಲಿನ ಕೆಳಗಡೆ ಕಾಣ್ತೈತಿ, ಕೆಳಗಿನ ಮೇಲ್ಗಡೆ ಕಾಣ್ತೈತಿ. ಈ ನೆಕ್ಸ್ಟ್ ರೊಟೇಟ್ ಆಪ್ಷನ್. ನಮ್ಮ ವಿಡಿಯೋ ಏನಾಗ್ತಿ ರೊಟೇಟ್ ಆಗ್ತೈತಿ. ನಾವು ಒಂದು ವೇಳೆ ವಿಡಿಯೋನ ಈ ರೀತಿ ಮಾಡಿದ್ದೇವೆ ಅಂದ್ರೆ ಅದನ್ನು ಈ ರೊಟೇಟ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಅದು ಈ ರೀತಿ ಕನ್ವರ್ಟ್ ಆಗ್ತೈತಿ. ಸೇಮ್ ಮಿರರ್ ಮತ್ತು ಫ್ಲಿಪ್ ನಾವು ಮೇಲೆ ಕಾರ್ಪ್ ಆಪ್ಷನ್ದೊಳಗೆ ಏನು ನೋಡಿದೆವು ಅದೇ ರೀತಿ ಇದು ವರ್ಕ್ ಆಗ್ತೈತಿ. ಈಗ ನೆಕ್ಸ್ಟ್ ಪಿಲ್ ಅಂದ್ರೆ ಇದು ನಮ್ಮದು ವಿಡಿಯೋ ಸೈಜ್ ಕಮ್ಮಿ ಇತ್ತು ಅಂದ್ರೆ ಒಂದು ವೇಳೆ ನಮ್ಮ ವಿಡಿಯೋ ಇಷ್ಟೇ ಇತ್ತು, ಇಲ್ಲಿ ಎಲ್ಲ ಬ್ಲ್ಯಾಕ್ ಆಗಿತ್ತು, ನಮ್ದು ವಿಡಿಯೋ ರೇಷಿಯೋ ಏನೈತಿ ಅದ್ರೊಳಗೆ ಕುಂದ್ರಲ್ಲಾಗಿತ್ತು ಅಂದ್ರೆ ಇಲ್ಲಿ ಪಿಟ್ ಅಂತ ಆಪ್ಷನ್ ಐತಲ್ಲ, ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತೈತಿ. ನೆಕ್ಸ್ಟ್ ಬಿಜಿ ಅಂದ್ರೆ ನಮ್ಮ ಇದ್ರ ಮ್ಯಾಗ ನಾವು 2-3 ವಿಡಿಯೋ ಆ್ಯಡ್ ಮಾಡಿದ್ದೇವೆ ಅಂದ್ರೆ ನಾವು ಹಿಂದ್ಗಡೆ ಬ್ಯಾಕ್ಗ್ರೌಂಡ್ನ ಇದ್ರೊಳಗೆ ಸೆಲೆಕ್ಟ್ ಮಾಡ್ಕೋಬೋದು ನಾವು ಯಾವ್ದು ಬೇಕಾದ್ದು. ಈ ರೀತಿ ಬಾರ್ಡರ್ ಅಂದ್ರೆ ನಮ್ಮ ವಿಡಿಯೋ ಬಾರ್ಡರ್ಗೆ ಈ ರೀತಿ ನಮ್ದು ಯಾವ್ದು ಬೇಕಾದ್ರು ಆ ಬಾರ್ಡ್ರನ್ನ ಆ್ಯಡ್ ಮಾಡ್ಕೋಬೋದು. ಸೇಮ್ ನೆಕ್ಸ್ಟ್ ಏನೈತಿ ಬ್ಲರ್ ಎಫೆಕ್ಟ್ ಐತಿ. ನಮ್ಮ ವಿಡಿಯೋನ ಯಾವ ರೀತಿ ಬ್ಲರ್ ಮಾಡ್ಬೇಕು ಅನ್ನೋದು ಇದ್ರೊಳಗೆ ಸೆಲೆಕ್ಟ್ ಮಾಡಿ ನಾವು ವಿಡಿಯೋನ ಬ್ಲರ್ ಮಾಡ್ಕೋಬೋದು. ಆಮೇಲೆ ಆಪಸಿಟಿ ಅಂದ್ರೆ ನಮ್ಮ ವಿಡಿಯೋದು ಎಷ್ಟು ಬೇಕಾದಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಅದ್ರದ್ದು ಒಂದು ಸ್ವಲ್ಪ ಬ್ರೈಟ್ನೆಸ್ ಅಪಾಸಿಟಿ ಕಡಿಮೆ ಮಾಡ್ಕೋಬೋದು. ಈ ರೀತಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಈ ಥರ ನಿಂತ. ಈಗ ನೆಕ್ಸ್ಟ್ ಏನೈತಿ ಜೂಮ್. ಇಲ್ಲಿ ಜೂಮ್ ಇನ್ ಜೂಮ್ ಔಟ್ ಅಂತೇಳಿ ಆಪ್ಷನ್ ಅದಾವ. ಇದು ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂದ್ರೆ ನಮ್ಮ ವಿಡಿಯೋದಲ್ಲಿನ ಆಡಿಯೋ ಅಲ್ಲಿ ಬಂದಿರ್ತೈತಿ. ಈಗ ನೆಕ್ಸ್ಟ್ ಆಟೋ ಕ್ಯಾಪ್ಷನ್ ಅನ್ನೋದು ಇದು ಇಂಟರ್ನೆಟ್ ಬೇಕಾಗ್ತೈತಿ ಇದು ವರ್ಕ್ ಆಗ್ಲಿಕ್ಕೆ. ಅಂದ್ರೆ ನಮ್ಮದು ವಿಡಿಯೋದೊಳಗೆ ನಾವು ಏನು ಮಾತಾಡಿರ್ತೀವಿ ಅದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿ ಅದೇ ಕ್ಯಾಪ್ಷನ್ನ ಆ್ಯಡ್ ಮಾಡ್ತೈತಿ. ಈಗ ನೆಕ್ಸ್ಟ್ ಈ ಆಪ್ಷನ್ನ ಯೂಸ್ ಮಾಡ್ಕೊಂಡು ನಾವು ವಿಡಿಯೋನ ಬ್ಲರ್ ಮಾಡ್ಕೋಬೋದು. ನಮಗೆ ಯಾವ ಪಾರ್ಟ್ ಬ್ಲರ್ ಮಾಡ್ಬೇಕಾಗೈತಿ ಅದನ್ನಿಟ್ಟೆ ಸೆಲೆಕ್ಟ್ ಮಾಡ್ಕೊಂಡು ಬ್ಲರ್ ಮಾಡ್ಲಿಕ್ಕೆ ಇದ್ರ ನಿಂತು ನಾವು ಬ್ಲರ್ ಮಾಡ್ಬೋದು. ಮತ್ತು ಇಲ್ಲಿ ನೆಕ್ಸ್ಟ್ ಮ್ಯಾಗ್ನಿಫೈಯರ್ ಅಂತ ಐತಿ. ಅಂದ್ರೆ ಇಲ್ಲಿದು ಯಾವುದಾದ್ರೂ ಒಂದು ಜಾಸ್ತಿ ಜೂಮ್ ಮಾಡಿ ತೋರಿಸ್ಬೇಕಾಗಿತ್ತು ಅಂದ್ರೆ ಇದನ್ನು ಯೂಸ್ ಮಾಡ್ಕೋಬೋದು. ಇದ್ರೊಳಗೆ ಮತ್ತು ಬೇರೆ ಬೇರೆ ಶೇಪ್ಗಳು ಅದಾವ. ಇದನ್ನ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಮತ್ತು ನೆಕ್ಸ್ಟ್ ಏನೈತಿ ರಿವರ್ಸ್ ಅಂತ ಐತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ರಿವರ್ಸ್ ಆಗ್ತೈತಿ. ನೆಕ್ಸ್ಟ್ ಫ್ರೀಸರ್ ಅಂದ್ರೆ ನಾವು ಸ್ಕ್ರೀನ್ಶಾಟ್ ಹ್ಯಾಂಗೆ ತೊಗೋತೀವಿ ಅದನ್ನ ಈ ರೀತಿ ಸ್ಕ್ರೀನ್ಶಾಟ್ ತೊಗೊಳ್ಲಿಕ್ಕೆ ಇದು ಯೂಸ್ ಆಗ್ತೈತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಲೇಯರ್ ಒಂದು ಸ್ಕ್ರೀನ್ಶಾಟ್ ಹಾಕಿ ಇಲ್ಲಿ ಬಂದು ಆ್ಯಡ್ ಆಗ್ತೈತಿ. ಈಗ ಜಾಸ್ತಿ ಲೇಯರ್ ಇಲ್ಲಿ ಒಂದು ಆ್ಯಡ್ ಆಗೈತಿ ನೋಡಿ, ಈ ರೀತಿ ಆ್ಯಡ್ ಆಗ್ತೈತಿ ಇದ್ರನ್ನ ಕೆಲಸ. ಇವೆಲ್ಲ ಏನಾಯ್ತು ಬೇಸಿಕ್ ಟೂಲ್ ಆಯಿತು. ಈಗ ಯಾವುದಾದ್ರೂ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಬೇಕು ಅನ್ನೋದು ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಹೊಸ ವಿಡಿಯೋ ಎಡಿಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಪ್ಲಸ್ ಮ್ಯಾಗ ಕ್ಲಿಕ್ ಮಾಡಿರಿ, ನ್ಯೂ ಪ್ರಾಜೆಕ್ಟ್ ಮ್ಯಾಗ ಕ್ಲಿಕ್ ಮಾಡಿರಿ, ಯಾವುದಾದ್ರೂ ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ಕೊರಿ. ಈಗ ಈ ವಿಡಿಯೋನ ಸದ್ಯಕ್ಕೆ ಎಡಿಟ್ ಮಾಡ್ಬೇಕಂತ ತೋರಿಸ್ತಿಲ್ಕತ್ತೀನಿ. ಇದನ್ನು ಇಂಪೋರ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಈ ರೀತಿ ಇಲ್ಲಿ ನೋಡ್ಬೋದು ಈ ವಿಡಿಯೋ ಬಂದು ಎಂಟರ್ ಆಗೈತಿ. ಲಾಸ್ಟ್ ಒಂದು ಒಂದು ವಾಟರ್ ಮಾರ್ಕ್ ಐತಿ, ಇದನ್ನು ಡಿಲೀಟ್ ಮಾಡ್ಕೋರಿ. ಈಗ ಇಲ್ಲಿ ಒಂದ್ಸಲ ವಿಡಿಯೋ ಪ್ಲೇ ಮಾಡ್ತೀನಿ ನೋಡ್ರಿ. ಈ ವಿಡಿಯೋದೊಳಗೆ ಒಂದು ಹೊಸ ಸಾಂಗಿಗೆ ಯಾವ ರೀತಿ ಮ್ಯೂಸಿಕ್ ಮಾಡ್ಬೇಕು ಅನ್ನೋದು ತಿಳ್ಕೊಂಬರತ್ತ. ಈ ರೀತಿ ವಿಡಿಯೋ ಐತಿ. ಇಲ್ಲಿ ನೋಡ್ಬೋದು ನೀವು ಇಲ್ಲಿವರೆಗೂ ಏನೂ ಮಾತಾಡಿಲ್ಲ ಅಂದ್ರೆ ಮ್ಯೂಟ್ ಐತಿ. ಅದಕ್ಕೆ ಸದ್ಯಕ್ಕೆ ಏನು ಮಾಡ್ತೀನಿ ಅಂದ್ರೆ ಇಷ್ಟು ಟ್ರಿಮ್ ಮಾಡ್ತೀನಿ. ಅಂದ್ರೆ ಇಲ್ಲಿದೇನೈತಲ್ಲ ಇದನ್ನು ಕಟ್ ಮಾಡ್ಕೋತೀನಿ. ಈಗ ಇಲ್ಲಿವರೆಗೂ ಕಟ್ ಆಯಿತು. ಈಗ ಇದನ್ನು ಡಿಲೀಟ್ ಮಾಡ್ಕೋತೀನಿ. ಅಂದ್ರೆ ಈಗ ಸ್ಟಾರ್ಟಿಂಗ್ ಮ್ಯೂಟ್ ಅಂದ್ರೆ ನಾವು ಮಾತಾಡ್ಲಾರ್ದು ಏನು ಐತಲ್ಲ ಅದು ಕಟ್ ಆಗಿರ್ತೈತಿ. ಸೇಮ್ ಇದೇ ರೀತಿ ನಂಗೆ ಎಲ್ಲೇ ಜಾಸ್ತಿ ಗ್ಯಾಪ್ ಬೇಡಲ್ಲ ಅದನ್ನು ಕಟ್ ಮಾಡ್ಕೋತೀನಿ. ಅದೇ ಮತ್ತು ಕೆಲವೊಂದು ತಾಲಿ ನಾ ತಪ್ಪು ಮಾತಾಡಿರ್ತೀನಿ ಅದನ್ನು ಕಟ್ ಮಾಡ್ಕೋತೀನಿ. ನೋಡ್ಬೋದು ಇಲ್ಲಿ ವೋಕಲ್ ತೋರಿಸೋವರೆಗೂ ನಾ ಭಾಳ ಟೈಮ್ ತೊಗೊಂಡಿನಿ. ಇದನ್ನು ಇಲ್ಲಿ ಕಟ್ ಮಾಡ್ಕೋತೀನಿ. ಸೇಮ್ ಇಲ್ಲಿ ತನಕ ಇಲ್ಲೇನು ಆಡಿಯೋ ಮ್ಯೂಟ್ ಐತಲ್ಲ ಅಂದ್ರೆ
ಸೈಲೆಂಟ್ ಐತಲ್ಲ ಅದನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡಿ ಮತ್ತು ಸೇಮ್ ಇದ್ರಲ್ಲಿ ಸೆಲೆಕ್ಟ್ ಆಗಿರ್ತೈತಿ. ಇದರ ಡಿಲ್ಟ್ ಮ್ಯಾಗ ಕ್ಲಿಕ್ ಮಾಡ್ತೀನಿ, ಅಂದ್ರೆ ಡಿಲ್ಟ್ ಆಗ್ತೈತಿ. ಇದೇ ರೀತಿ ನೀವು ವಿಡಿಯೋ ಪೂರ್ತಿ ನಿಮ್ಗೆ ಎಲ್ಲೆಲ್ಲಿ ಎರಡೆರಡು ಸಲ ಮಾತಾಡಿರ್ತೀರಿ, ಅಕಸ್ಮಾತ್ ಏನಾದ್ರು ತಪ್ಪು ಮಾತಾಡಿದ್ದೀರಿ ಅಂದ್ರೆ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ಬೋದು ಅಂದ್ರೆ ನಿಮ್ಗೆ ಬೇಕಾದಂಥ ಎಕ್ಸ್ಟ್ರಾ ಲೇಯರ್ಗಳನ್ನ ಆ್ಯಡ್ ಮಾಡ್ಬೋದು. ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಐತಲ್ಲ ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ಯಾವುದಾದ್ರೂ ಇಮೇಜ್ಗಳು ಬೇಕಾಗಿತ್ತು ಅಂದ್ರೆ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಈ ರೀತಿ ನಿಮ್ಮ ಚಾನಲ್ ಲೋಗೋನ ಆ್ಯಡ್ ಮಾಡ್ಬೋದು. ಈಗ ಇಲ್ಲೊಂದು ನಾನೊಂದು ಲೋಗೋ ಆ್ಯಡ್ ಮಾಡೀನಿ. ಇದ್ರ ಸಂಗಟ ನೀವು ಬ್ಯಾಕ್ಗ್ರೌಂಡ್ನ ಯಾವ ರೀತಿ ರಿಮೂವ್ ಮಾಡ್ಬೇಕಂದ್ರೆ ಈ ರೀತಿ ನಿಮ್ಗೆ ಬೇಕಾದನ್ನ ಆ್ಯಡ್ ಮಾಡ್ಬೋದು. ಈಗ ಸದ್ಯಕ್ಕೆ ನಾನು ಇದು ಏನು ಮಾಡ್ತೀನಿ ಅಂದ್ರೆ ಇದರ ಬ್ಯಾಕ್ಗ್ರೌಂಡ್ ರಿಮೂವ್ನ ಯಾವ ರೀತಿ ಮಾಡ್ಬೇಕನ್ನೋ ತಿಳಿಸ್ಕೊಡ್ತೀನಿ. ನೀವು ಇದೇ ಥರ ಗ್ರೀನ್ ಸ್ಕ್ರೀನ್ ಇರ್ತೈತಲ್ಲ ಅದನ್ನು ರಿಮೂವ್ ಮಾಡ್ಕೋಬೋದು. ಈಗ ಹೆಂಗಂದ್ರೆ ಎರಡು ಲೇಯರ್ ಮ್ಯಾಗ ಹೋಗಿ ಅಂದ್ರೆ ಇಲ್ಲೇನೈತೆ ಇದ್ರ ಮ್ಯಾಗ ಕ್ಲಿಕ್ ಮಾಡಿ ಇನ್ನೊಂದು ಲೇಯರ್ನ ಆ್ಯಡ್ ಮಾಡೀನಿ. ಆ್ಯಡ್ ಮಾಡಿದ್ಮ್ಯಾಗ ಆ ಲೇಯರ್ನ ಸೆಲೆಕ್ಟ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಯಾವ ರೀತಿ ರಿಮೂವ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಆಪ್ಷನ್ ಐತಿ. ನಮ್ಮ ಬ್ಯಾಕ್ಗ್ರೌಂಡ್ದಾಗ ಒಂದೇ ಕಲರ್ ಇಲ್ಲ, ಡಿಫ್ರೆಂಟ್ ಏನಾದರೂ ಇತ್ತು ಅಂದ್ರೆ ಅಲ್ಲಿ ಕಟ್ಔಟ್ ಅಂತ ಇದೆ ನೋಡ, ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅದು ರಿಮೂವ್ ಆಗ್ತೈತಿ ಬ್ಯಾಕ್ಗ್ರೌಂಡ್. ಈಗ ಸದ್ಯಕ್ಕೆ ಗ್ರೀನ್ ಸ್ಕ್ರೀನ್ ಅಥವಾ ಬ್ಲ್ಯಾಕ್ ಸ್ಕ್ರೀನ್ ಇತ್ತಂದ್ರೆ ಯಾವ ರೀತಿ ರಿಮೂವ್ ಮಾಡ್ಬೇಕಂದ್ರೆ ಸೈಡಿಗೆ ಬರಬೇಕು. ಸೈಡಿಗೆ ಬಂದ್ಮೇಲೆ ಇಲ್ಲಿ ಕ್ರೋಮಾ ಅಂತೇಳಿ ಒಂದು ಆಪ್ಷನ್ ಐತಿ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಗ ಇದರಲ್ಲಿ ಕಲರ್ನ ಸೆಲೆಕ್ಟ್ ಮಾಡ್ಕೋತೈತಿ. ಇದು ಇಲ್ಲಿ ಈ ಬ್ಲ್ಯಾಕ್ ಕಲರ್ ಮ್ಯಾಗ ತಂದಿಟ್ಟೆವು ಅಂದ್ರೆ ಬ್ಲ್ಯಾಕ್ ಕಲರ್ ಎಲ್ಲ ಒಟ್ಟು ರಿಮೂವ್ ಆಗ್ತೈತಿ. ನಾವು ಅಕಸ್ಮಾತ್ ಇಲ್ಲಿ ವೈಟ್ ಕಲರ್ ಮ್ಯಾಗ ತಂದೆವು ಅಂದ್ರೆ ವೈಟ್ ಕಲರ್ ಎಲ್ಲ ರಿಮೂವ್ ಆಗ್ತೈತಿ ಮತ್ತು ಬರೀ ಬ್ಲ್ಯಾಕ್ ಕಲರ್ ಒಂದೇ ಇಲ್ಲಿ ಉಳಿದಿರ್ತೈತಿ. ನಮ್ಗೆ ಯಾವ ಕಲರ್ ಬೇಕಾಗಿರಲಿಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈ ರೀತಿ ನಾನು ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ತೀನಿ. ಇದು ಒಂದ್ಸಲ ನೀವು ಇಂಟೆನ್ಸಿಟಿನ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ಅಂದ್ರೆ ಎಷ್ಟು ರಿಮೂವ್ ಆಗಬೇಕು ಮತ್ತು ಎಷ್ಟು ಜಾಸ್ತಿ ಇರ್ಬೇಕು ಅನ್ನೋದು ಒಂದು ಸ್ವಲ್ಪ ನಿಮ್ಗೆ ಅಡ್ಜಸ್ಟ್ ಮಾಡಿ ನೋಡಿರಿ. ನೀವು ಯಾವಾಗ ಚೆಂದ ಕಾಣತೈತೆ ಅದನ್ನು ಸೆಟ್ ಮಾಡ್ಕೋರಿ. ಈಗ ರೈಟ್ ಮ್ಯಾಗ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಈ ರೀತಿ ಒಂದು ಲೋಗೋ ಇಲ್ಲಿ ಆ್ಯಡ್ ಆಯಿತು. ಇದೇ ರೀತಿ ನೀವು ಗ್ರೀನ್ ಸ್ಕ್ರೀನ್ ಯಾವ್ದು ಬೇಕಾದ್ರೂ ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಈ ರೀತಿ ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡ್ಕೋಬೋದು. ನಿಮ್ಗೆ ಗ್ರೀನ್ ಸ್ಕ್ರೀನ್ದು ವಿಡಿಯೋ ನಾ ಆ್ಯಡ್ ಮಾಡಿಲ್ಲ, ಯಾಕಂದ್ರೆ ಇದ್ರೊಳಗೆ ನಿಮ್ಗೆ ಅರ್ಥ ಆಗ್ಯದ ತಿಳ್ಕೊತೀನಿ. ನೆಕ್ಸ್ಟ್ ಏನಾಯ್ತು ಅಂದ್ರೆ ಟೆಕ್ಸ್ಟ್ ಅಂತ ಐತಿ. ಈ ಟೆಕ್ಸ್ಟ್ ಮ್ಯಾಗ ಕ್ಲಿಕ್ ಮಾಡಿರಿ ಮತ್ತು ಇಲ್ಲಿ ಟೈಟಲ್ ಮ್ಯಾಗ ಕ್ಲಿಕ್ ಮಾಡಿರಿ. ಈಗ ನಿಮ್ಗೆ ಯಾವ್ದು ಬೇಕು ಆ ರೀತಿ ಇಲ್ಲಿ ಕೆಲವೊಂದು ಆ್ಯನಿಮೇಷನ್ಗಳದಾವ, ಅದನ್ನು ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆ ಬಂದರೆ ಇದೇ ರೀತಿ ನಿಮ್ಗೆ ಕಾಣ್ತಿರ್ತಾವ. ನೀವು ಲಾಗ್ ಮಾಡ್ತಿದ್ರಂದ್ರೆ ಅದರ ಡಿಫಾಲ್ಟ್ ಟ್ರಾನ್ಸಾಕ್ಷನ್ಗಳು ಇರ್ತಾವೆ, ಇವು ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನಮ್ಗೆ ಬರೀ ನಾರ್ಮಲ್ ಬೇಕಾಗಿತ್ತಂದ್ರೆ ಇಲ್ಲಿ ಯಾಡೇ ಹೆಡ್ಡಿಂಗ್ ಐತಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಏನು ಬೇಕಾಗ್ತೈತಿ ಅದನ್ನು ಟೈಪ್ ಮಾಡ್ಬೋದು. ಇದು ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಮಾಡಿದ್ಮೇಲೆ ಇದನ್ನು ನೀವು ವಾಟರ್ ಮಾರ್ಕಾಗಿ ಯೂಸ್ ಮಾಡ್ಬೋದು, ಅಂದ್ರೆ ನಿಮ್ಮ ಚಾನಲ್ ನೇಮ್ ಎಲ್ಲಿ ಬೇಕಾದಲ್ಲಿ ಇಲ್ಲಿ ಸೆಟ್ ಮಾಡ್ಕೋಬಹುದು. ಎಷ್ಟು ಇರ್ತೈತಲ್ಲ ಇಲ್ಲಿ ಅಂತ ನೀವು ಹಿಡಿದು ಇಲ್ಲಿವರೆಗೆ ಹೇಳ್ತೀರಿ ಅಲ್ಲಿವರೆಗೂ ಆ ಲೇಯರ್ ಕಂಟಿನ್ಯೂ ಆಗಿ ಅಲ್ಲೇ ಇರ್ತೈತಿ. ಪೂರ್ತಿ ಬೇಕಾಗಿತ್ತಂದ್ರೆ ಇದನ್ನು ಈ ರೀತಿ ಸೈಡಿಗೆ ಸರಿಸ್ರಿ, ಪೂರ್ತಿ ಬರ್ತೈತಿ. ನೆಕ್ಸ್ಟ್ ಇದಕ್ಕೆ ಆ್ಯನಿಮೇಷನ್ ಆ್ಯಡ್ ಮಾಡ್ಬೋದು. ಇದ್ರ ಮ್ಯಾಗ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಮೋಷನ್ ಅಂತ ಇದೆ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಟ್ರಾನ್ಸಾಕ್ಷನ್ ಎಫೆಕ್ಟ್ಗಳು ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈ ವಿಡಿಯೋದೊಳಗೆ ಈ ರೀತಿ ಮತ್ತು ಔಟ್ ಅನಿಮೇಷನ್ ಐತಿ, ಅಂದ್ರೆ ನಮ್ಮ ವಿಡಿಯೋ ಯಾವ ರೀತಿ ಬತ್ತಲ್ಲ ಅದೇ ರೀತಿ ಯಾವ ರೀತಿ ಹೋಗ್ಬೇಕು ಅನ್ನೋದು ಇದ್ರೊಳಗೆ ಸೆಲೆಕ್ಟ್ ಮಾಡ್ಕೋಬೋದು. ಪೇಡ್ ಅಂದ್ರೆ ಸೇಮ್ ಇದು ಈ ರೀತಿ ಹೋಗ್ತೈತಿ. ಅದ್ರದ ಡ್ಯೂರೇಷನ್ ಅಂತ ಐತಿ, ಅಂದ್ರೆ ಎಷ್ಟು ಲೇಟಾಗಿ ನಮ್ಮ ಟೆಕ್ಸ್ಟ್ ಹೋಗ್ಬೇಕು ಅನ್ನೋದು ಅದು ಇಲ್ಲಿ ತೋರಿಸ್ತೈತಿ. ಸೇಮ್ ಅದೇ ರೀತಿ ಲೂಪ್ ಅಂತ ಒಂದು ಆಪ್ಷನ್ ಐತಿ, ಅಂದ್ರೆ ನಮ್ಮ ವಿಡಿಯೋ ಕಂಟಿನ್ಯೂ ಮುಗಿಯೋವರೆಗೂ ಅದು ನಮ್ಮ ಟೆಕ್ಸ್ಟ್ ಯಾವ ರೀತಿ ಮೋಷನ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದೊಳಗೆ ಹಿಂಗೆ ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ಅದು ಹಾರ್ಟ್ ಬೀಟ್ ಮತ್ತು ಸಾಕಷ್ಟು ಎಫೆಕ್ಟ್ಗಳು ಅದಾವ. ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬೇಕಾಗಿಲ್ಲ ಅದನ್ನ ಯಾವ್ದು ಸೆಲೆಕ್ಟ್ ಮಾಡೋಂಗಿಲ್ಲ, ಕ್ಯಾನ್ಸಲ್ ಮಾಡ್ತೀನಿ. ಇದೇ ರೀತಿ ನಿಮ್ಗೆ ಎಲ್ಲಿ ಬೇಕಾಗ್ತೈತಿ ಅಲ್ಲಿ ಕಟ್ ಮಾಡ್ಬೋದು. ಕಟ್ ಮಾಡಿದ್ಮೇಲೆ ಇದು ಚೇಂಜ್ ಆಯಿತು, ಇದನ್ನು ಡಿಲೀಟ್ ಮಾಡ್ಕೋಬೋದು. ಸೇಮ್ ಮತ್ತು ಇದೇ ಟೆಕ್ಸ್ಟ್ ನೀವು ಆ್ಯಡ್ ಮಾಡ್ಬೇಕಂತ ಮಾಡಿದ್ರೆ ಅಂದ್ರೆ ಇಲ್ಲಿ ಡೂಪ್ಲಿಕೇಟ್ ಐತಿ, ಇದನ್ನು ಸೆಲೆಕ್ಟ್ ಮಾಡ್ಕೊರಿ ಮತ್ತು ಇದನ್ನು ಇಲ್ಲಿ ತೆಗೆದ್ರಿ. ಇದನ್ನು ನೀವು ಒಂದು ಸ್ವಲ್ಪ ಪ್ಲೇಸ್ನ ಬೇರೆ ಕಡೆಗೆ ಹೋಯ್ರಿ ಮತ್ತು ನಿಮ್ಗೆ ಬೇರೆ ನೇಮ್ ಬೇಕಾಯ್ತು ಅಂದ್ರೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೋಬೋದು. ಈ ರೀತಿ ಆಯಿತು. ಈಗ ನೆಕ್ಸ್ಟ್ ಇದರದ ಮತ್ತು ನಿಮಗೆ ಯಾವ್ದು ಫಾಂಟ್ ಬೇಕೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಅದಾದ್ಮೇಲೆ ಸೈಜ್ ಐತಿ, ಸೈಜ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಅದಾದ್ಮೇಲೆ ಇಲ್ಲಿ ಕಲರ್ ಐತಿ, ನಿಮ್ಗೆ ಬೇಕಾದ ಕಲರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕಲರ್ ಆಪ್ಷನ್ ಒಳಗೆ ಮತ್ತು ಇಲ್ಲಿ ಏನೈತಿ ಔಟ್ಲೈನ್ ಐತಿ, ಅಂದ್ರೆ ಬಾರ್ಡ್ರ್ ಇರ್ತೈತಲ್ಲ ಅದು. ಇದರಲ್ಲಿ ನಿಮ್ಗೆ ಬೇಕಾದನ್ನ ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಬಾರ್ಡ್ರ್ ಒಳಗೂ ನಿಮ್ಗೆ ಅದ್ರ ಕಲರ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ಬಂದರೆ ಶಾಡೋ ಅಂತ ಐತಿ, ಅದನ್ನು ನೀವು ಬೇಕಾದ್ರೆ ಯಾವ ಕಲರ್ ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಆಮೇಲೆ ಬ್ಯಾಕ್ಗ್ರೌಂಡ್ ಅಂದ್ರೆ ಹಿಂದಿಂದು ಒಂದು ಈ ರೀತಿ ಬ್ಯಾಕ್ಗ್ರೌಂಡ್ನು ಆ್ಯಡ್ ಮಾಡ್ಕೋಬೋದು. ಇದು ಟೆಕ್ಸ್ಟ್ ಆಯಿತು. ಆಮೇಲೆ ನಮ್ಮದು ಏನಾದರೂ ಜಾಸ್ತಿ ಬರ್ತಿದ್ದೇವೆ ಅಂದ್ರೆ ಅದರ ಅಲೈನ್ಮೆಂಟ್ ಯಾವ ರೀತಿ ಅಂದ್ರೆ ಸೈಡಿಗೆ ಬೇಕಂದ್ರೆ ಸೈಡಿಗೆ, ಅಂದ್ರೆ ನಾನು ಇದು ಎರಡೇ ಬರ್ತೀನಿ, ಅದಕ್ಕೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಬರ್ದು ತೋರಿಸ್ತೀನಿ ನೋಡಿರಿ ನೀವು.
ಈ ರೀತಿ ಬರ್ದೀನಿ. ಇಲ್ಲಿ ಅಲೈನ್ಮೆಂಟ್ ಒಳಗೆ ಇದನ್ನು ಸೆಲೆಕ್ಟ್ ಮಾಡಿದೆವು ಅಂದ್ರೆ ಇಲ್ಲಿ ಬಂದಿರ್ತೈತಿ, ಸೈಡಿಗೆ ಬಂದಿರ್ತೈತಿ. ಇದು ಅದ್ರ ನಡವರ್ಕ್ ಬಂದಿರ್ತೈತಿ ಮತ್ತು ಇದು ಆದ್ರೆ ಈ ಕಡೆ ಸೈಡಿಗೆ ಬಂದಿರ್ತೈತಿ. ಇದನ್ನು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ನಾರ್ಮಲ್ ಫೋಟೋ ಎಡಿಟಿಂಗ್ ಅಥವಾ ಟೆಕ್ಸ್ಟ್ ಎಡಿಟಿಂಗ್ ಮಾಡಿದ್ರೆ ಇದು ಆಪ್ಷನಲ್ ನಿಮ್ಗೆ ಗೊತ್ತಾಗ್ತೈತಿ. ಇದು ಬೋಲ್ಡ್ ಮತ್ತು ಸ್ಟೈಲ್ ಇವೆಲ್ಲ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ಏನೈತೆ ಅಂದ್ರೆ ಮ್ಯೂಸಿಕ್ ಐತಿ. ಇಲ್ಲಿ ಟ್ಯಾಪ್ ಟು ಆ್ಯಡ್ ಮ್ಯೂಸಿಕ್ ಐತಲ್ಲ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಮ್ಯೂಸಿಕ್ ಮ್ಯಾಗೆ ಕ್ಲಿಕ್ ಮಾಡಿರಿ, ಈ ರೀತಿ ಓಪನ್ ಆಗ್ತೈತಿ. ನಿಮ್ದು ಇನಿಬಿಲ್ಟ್ ಅವ್ರು ಕೆಲವೊಂದು ಆಡಿಯೋಗಳು ಕೊಟ್ಟಿರ್ತಾರೆ, ಅವ್ರು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಹೊಸದು ಬೇಕಾಯ್ತಂದ್ರೆ ಇಲ್ಲಿ ನ್ಯೂ ಆಲ್ಬಮ್ ಅಂತ ಇದೆ ನೋಡಿರಿ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಏನಾದ್ರೂ ನಿಮ್ಗೆ ಹೆಸರು ಬೇಕಾಯ್ತಂದ್ರೆ ಹೆಸರು ಕೊಡ್ರಿ. ಕ್ರಿಯೇಟ್ ಆಲ್ಬಮ್ ಅಂತ ಇದೆ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಇಲ್ಲಿ ಏನು ಖಾಲಿ ಇರ್ತೈತಿ, ಇಂಪೋರ್ಟ್ ಮ್ಯೂಸಿಕ್ ಅಂತ ಇರ್ತೈತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೋರಿ. ಫೈಲ್ ಆಪ್ಷನ್ ತೋರಿಸ್ತೈತಿ, ಅದನ್ನು ಓಪನ್ ಮಾಡಿರಿ. ನಿಮ್ಗೆ ಯಾವ್ದು ಆಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋರಿ. ನಿಮ್ಗೆ ಯಾವ ಆಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಇಲ್ಲಿ ಬಂದು ಆ್ಯಡ್ ಆಗಿರ್ತೈತಿ. ನಿಮ್ಗೆ ಯೂಸ್ ಮಾಡ್ಬೇಕೈತಂದ್ರೆ ಯೂಸ್ ಅಂತ ಕೊಟ್ಬಿಡ್ರಿ. ನಿಮ್ಗೆ ಎಷ್ಟು ಬೇಕೋ ಎಷ್ಟು ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮ್ಯಾಗೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಕೆ ಅದು ಇಲ್ಲಿ ಆ್ಯಡ್ ಆಗಿರ್ತೈತಿ, ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಇದರ ವಾಲ್ಯೂಮ್ನ ಒಂದು ಸ್ವಲ್ಪ ನೀವು ಈ ರೀತಿ ಕಮ್ಮಿ ಮಾಡಿ ಈ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನೀವು ಆ್ಯಡ್ ಮಾಡ್ಬೋದು. ಮತ್ತು ಇಷ್ಟಾದ್ರೆ ನಿಮ್ಗೆ ನಾರ್ಮಲ್ ಬೇಸಿಕ್ ವಿಡಿಯೋ ಎಡಿಟಿಂಗ್ ಬಂದಂಗೆ ಆಯ್ತು. ಈಗೆಲ್ಲ ವಿಡಿಯೋ ಎಡಿಟಿಂಗ್ ಮಾಡೋದಾಯಿತು. ನೆಕ್ಸ್ಟ್ ಇದನ್ನು ಯಾವ ರೀತಿ ಸೇವ್ ಮಾಡ್ಬೇಕಂದ್ರೆ ಇಲ್ಲಿ ಈ ರೀತಿ ಎಕ್ಸ್ಪೋರ್ಟ್ ಸಿಂಬಲ್ ಐತಲ್ಲ, ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಗ ಇಲ್ಲಿ ಆಟೋ ಅಂತ ಕೊಡ್ತೈತಿ ಮತ್ತು ಮ್ಯಾನ್ಯಲ್ ಅಂತ ಇರ್ತೈತಿ. ನಿಮ್ಮ ಫೋನ್ ಕೆಪಾಸಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಯಾವ ರೀತಿ ಐತೆ ಅನ್ನೋದ್ರ ಮ್ಯಾಗೆ ಇದು ಆಟೋ ತಾನೇ ಸೆಟ್ ಆಗಿರ್ತೈತಿ. ನೀವು ಡೈರೆಕ್ಟ್ ಇಲ್ಲಿ ಎಕ್ಸ್ಪೋರ್ಟ್ ಮ್ಯಾಗೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅದು ಮಾಡ್ಬೋದು. ಮತ್ತು ಮ್ಯಾನ್ವಲಿ ಅಂತಂದ್ರೆ ಇಲ್ಲಿ ಮ್ಯಾನ್ವಲಿ ಕ್ಲಿಕ್ ಮಾಡಿ ನಿಮ್ಮದು ವಿಡಿಯೋ ರೆಸಲ್ಯೂಷನ್ ಎಷ್ಟು ಇರ್ತೈತಿ ಅಷ್ಟು ಸೆಟ್ ಮಾಡಿರಿ. ನೀವು ವಿಡಿಯೋ 60 ಫ್ರೇಮ್ ರೇಟ್ ಒಳಗೆ ರೆಕಾರ್ಡ್ ಮಾಡಿದ್ರಂದ್ರೆ 60 ಅಂತ ಸೆಲೆಕ್ಟ್ ಮಾಡಿರಿ. ಇಲ್ಲಾಂದ್ರೆ 24 ಮಾಡಿರಿ, ಇಲ್ಲ 30 ಮಾಡಿರಿ. ಇವು ಎರಡರೊಳಗೆ ಒಂದು ಮಾಡಿದ್ರೆ ನಡಿತೈತಿ. ಇಲ್ಲಿ ಮತ್ತೆ ಏನು ಬೀಟ್ ರೇಟ್ ಐತಲ್ಲ ಅದನ್ನ ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ, ಇಷ್ಟೇ ಬಿಡ್ರಿ. ಎಕ್ಸ್ಪೋರ್ಟ್ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ವಿಡಿಯೋ ಸೇವ್ ಆಗ್ತೈತಿ.